ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್ ಅಮ್ಮಾ ಬಾದ್. ನಿಮ್ಮ ಮಕ್ಕಳಿಗೆ ಮರೆವು ಜಾಸ್ತಿಯೇ? ಹಾಗಾದರೆ ಅದಕ್ಕೆ ಇರುವಂತಹ ಕಾರಣ ಇಲ್ಲಿದೆ. ಸಾಮಾನ್ಯವಾಗಿ ಮರೆವು ಉಂಟಾಗಲು ಇರುವಂತಹ ಕಾರಣಗಳನ್ನು ವಿದ್ವಾಂಸರು ಅವರ ಗ್ರಂಥಗಳಲ್ಲಿ ಚರ್ಚೆ ಮಾಡ್ತಾರೆ. ಇವತ್ತಿನ ಹದೀಸ್ ತರಗತಿ ಮೂಲಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮರೆವು ಉಂಟಾಗಲು ಇರುವಂತಹ 2 ಕಾರಣಗಳನ್ನು ತಿಳಿಸ್ತಾರೆ. ಇನ್ಶಾ ಅಲ್ಲಾ ಈ 2 ಸಂಗತಿಗಳು ನಮ್ಮ ಮಕ್ಕಳಲ್ಲಿ ಇದ್ದರೆ ನಾವು ಅದನ್ನು ತ್ಯಜಿಸುವುದರೊಂದಿಗೆ ಅವರ ಮರೆವು ನಮಗೆ ಇಲ್ಲದಂತೆ ಮಾಡಬಹುದು. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಜಾಬಿರ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇದಂಕತಅ ಶಿಸ್ഉ ಅಹದಿಕುಂ, ನಿಮ್ಮಲ್ಲಿ ಯಾರದಾದರೂ ಒಂದು ಚಪ್ಪಲಿ ಮುರಿದು ಹೋದರೆ, ಫಲಾ ಯಂಶಿ ಫೀ ನಅಲಿನ್ ವಾಯಿದತಿ, ಒಂದು ಚಪ್ಪಲಲ್ಲಿ ನಡೆಯುವಂತಹ ಸ್ವಭಾವ ನಿಮಗೆ ಬೇಡ. ಅಂದರೆ ಒಂದು ಚಪ್ಪಲಿ ತುಂಡಾಗಲು ಕಾರಣ ಅದರ ಪಟ್ಟಿ ಮುರಿದು ಹೋಯಿತು. ಆ ಪಟ್ಟಿ ಮುರಿದು ಹೋದಂತಹ ಕಾರಣದಿಂದ ಒಂದು ಚಪ್ಪಲಲ್ಲಿ ನಡೆಯುವಂತಹ ಸ್ವಭಾವ ನಿಮಗೆ ಬೇಡ. ಬರೀ ಕಾಲಲ್ಲಿ ನಡೆಯಿರಿ ಹೊರತು ಒಂದು ಚಪ್ಪಲಲ್ಲಿ ನಡೆಯಬೇಡಿ. ವಲಾ ಯಂಶಿ ಫಿ ಹುಫಿನ್ ವಾಹಿದಿನ್, ಅದೇ ರೀತಿ ಒಂದು ಹುಫ ಧರಿಸಿಯೂ ಕೂಡ ನೀವು ನಡೆಯಬಾರದು. ವಲಾ ಯಅಕುಲು ಬಿಶಿಮಾಲಿಹಿ, ಅದೇ ರೀತಿ ನೀವು ಎಡಕೈಯಲ್ಲಿ ತಿನ್ನಬೇಡಿ ಎಂದು. ಇಲ್ಲಿ 2 ಸ್ವಭಾವಗಳನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಿಷೇಧಿಸ್ತಾರೆ, ಅದು ಬೇಡ ಎಂದು ಹೇಳ್ತಾರೆ. ಒಂದು ಕಾಲಿಗೆ ಚಪ್ಪಲಿ ಹಾಕಿ ನಡೆಯುವಂತಹ ಸ್ವಭಾವ, ಇದು ಕೆಲವೊಮ್ಮೆ ನಮ್ಮ ಮಕ್ಕಳಿಗೆ ವಿರಳವಾಗಿರಬಹುದು. ಆದರೆ ಎಡಕೈಯಲ್ಲಿ ತಿನ್ನುವಂತಹ ಸ್ವಭಾವ, ಊಟ ಮಾಡುವಾಗ ಬಲಕೈ ಬಳಸಿದರೂ ಕೂಡ ಕೆಲವೊಂದು ಸಂಗತಿಗಳನ್ನು ತಿನ್ನುವಂತಹ ಸಂದರ್ಭದಲ್ಲಿ ಎಡಕೈಯನ್ನು ಬಳಸ್ತಾರೆ. ಆ ಎಡಕೈಯನ್ನು ಬಳಸುವುದರಿಂದ ಅವರಲ್ಲಿ ಮರೆವು ಉಂಟಾಗಲು ಅದೊಂದು ಕಾರಣವಾಗಿರುತ್ತದೆ ಎಂದು ವಿದ್ವಾಂಸರವರ ಗ್ರಂಥಗಳಲ್ಲಿ ಹೇಳಿದ್ದು ಕಾಣಬಹುದು. ಆದ್ದರಿಂದ ಮರೆವು ಉಂಟಾಗುವಂತಹ ಅದೆಷ್ಟೋ ಕಾರಣಗಳಿದೆ. ಅದರಲ್ಲಿ ಪ್ರಮುಖವಾದಂತಹ 2 ಕಾರಣವಾಗಿದೆ ಈ ಒಂದು ಹದೀಸ್ ತರಗತಿ ಮೂಲಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು. ಇಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ನಿಷೇಧಿಸ್ತಾರೆ. ಯಾತಕ್ಕೋಸ್ಕರ ನಿಷೇಧಿಸಿದ್ದು ಎಂಬುದನ್ನು ವಿದ್ವಾಂಸರು ಚರ್ಚೆ ಮಾಡ್ತಾರೆ. ಅದು ಮರೆವು ಉಂಟಾಗಲು ಒಂದು ಕಾರಣವಾಗಿದೆ ಎಂದು. ಆದ್ದರಿಂದ ನಿಮ್ಮ ಮಕ್ಕಳಿಗೆ ಮರೆವು ಜಾಸ್ತಿಯಾದರೆ ಈ ಒಂದು ಸ್ವಭಾವ ಅವರಲ್ಲಿ ಇರಬಹುದು. ಅದನ್ನು ನೀವು ತ್ಯಜಿಸಿ ಖಂಡಿತವಾಗಿಯೂ ಅವರಿಂದ ಮರೆವು ಎಂಬಂತಹ ರೋಗವನ್ನು ನಿಮಗೆ ಇಲ್ಲದಂತೆ ಮಾಡಬಹುದು. ಅಲ್ಲಾಹನು ಅವರಿಗೆ ಒಳ್ಳೆಯ ಜ್ಞಾಪಕ ಶಕ್ತಿಯನ್ನು ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.